ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಸ್ಪೆಷಲ್ ಆಗಿರೋವಂಥ ಪಲ್ಯಗಳಿಗೆಲ್ಲ ಯೂಸ್ ಮಾಡೋವಂಥ ಒಂದು ಪೌಡರ್ನ ನಿಮಗೆ ತೋರಿಸ್ಕೊಡೋಣ ಅಂತ ಇದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರೋಂಥ ಹುಚ್ಚೆಳ್ಳು. ನಮ್ಮ ಕಡೆ ಎಲ್ಲ ಇದನ್ನು ಕುರೇಶನಿ ಬೀಜಗಳು ಅಂತ ಹೇಳಿ ಕೂಡ ಕರೀತಾರೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದರ ಬೆನಿಫಿಟ್ಸ್ ನಾನು ಹೋಗ್ತಾ ಹೇಳ್ತೇನೆ ಇಲ್ಲಿ. ಅದಕ್ಕೆ ಬೇಕಾಗಿರೋವಂಥದ್ದು ಶೇಂಗಾ ತೊಗೊಂಡಿದ್ದೀನಿ, ಹುರಿಗಡಲೆ ತೊಗೊಂಡಿದ್ದೀನಿ, ಮತ್ತು ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್. ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು 150 ಗ್ರಾಮ್ ಆಗೋವಷ್ಟು ಹುಚ್ಚೆಳ್ಳು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಸ್ಟವ್ ಮೇಲೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಇದೆಲ್ಲ ಏನು ಪದಾರ್ಥ ತೊಗೊಂಡಿದ್ದೀವೋ ಅದನ್ನೆಲ್ಲ ಸ್ವಲ್ಪ ಹೊಂಬಣ್ಣಗೆ ಬರೋ ರೀತಿ ನಾವು ಹುರ್ಕೊಳ್ಳೋಣ. ಈಗ ನೋಡಿ ಶೇಂಗಾ ಹಾಕಿದ್ದೀನಿ, ಶೇಂಗಾನ ಹುರ್ಕೊಳ್ಳೋಣ. ಇಲ್ಲಿ ತೊಗೋತಾ ಇರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು. ಮತ್ತು ಈಗ ನಾವು ಅದನ್ನು ಒಂದು ಪಲ್ಯಗಳಲ್ಲಿ ಯೂಸ್ ಮಾಡೋದ್ರಿಂದ ಪಲ್ಯದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು ಮನೆಗಳಲ್ಲಿ ತರಕಾರಿ ಪಲ್ಯಗಳೆಲ್ಲ ಮಾಡ್ತಾ ಇರ್ತೀವಲ್ಲ, ಅಥವಾ ಸ್ಪ್ರೌಟ್ಸ್ ಕಾಳುಗಳ ಒಂದು ಪಲ್ಯಗಳಾಗಿರಬಹುದು, ಯಾವುದೇ ರೀತಿಯ ಪಲ್ಯಗಳಾಗಲಿ, ವೆಜಿಟೇರಿಯನ್ ಪಲ್ಯಗಳಿಗೆ ಪ್ರತಿಯೊಂದಕ್ಕೂ ಇದನ್ನು ಈ ಮಾಡ್ತಾ ಇರೋಂಥ ಪೌಡರ್ನ ನಾವು ಯೂಸ್ ಮಾಡಬಹುದು ಫ್ರೆಂಡ್. ನೋಡಿ ಶೇಂಗಾ ಈ ರೀತಿಯಾಗಿ ಹುರ್ಕೋಬೇಕು. ಸ್ವಲ್ಪ ಸಿಪ್ಪೆ ಎಲ್ಲ ಹೊರಗಡೆ ಬರೋವರೆಗೂ ಹುರ್ಕೋಬೇಕು. ಈ ರೀತಿ ಆಗಿದೆ ನೋಡಿ. ಈ ರೀತಿ ಹುರ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ದೇನೆ. ಈಗ ರೆಡ್ ಚಿಲ್ಲಿ ಏನು ತೊಗೊಂಡಿದ್ವಲ್ಲ, ಒಂದು 8ರಿಂದ 10 ರೆಡ್ ಚಿಲ್ಲಿ ಇದೆ. ಅದನ್ನು ನೀಟಾಗಿ ಹುರ್ಕೊಳ್ಳೋಣ. ಹುರ್ಕೊಳ್ಳೋದು ಅಂತ ಹೇಳಿದ್ರೆ ಇದು ಸ್ವಲ್ಪ ಮೆತ್ತಗೆ ಹಾಕ್ಬೋಗ್ಬಿಟ್ಟಿರುತ್ತಲ್ವ. ಸೊ ಈ ರೀತಿ ಮೆತ್ತಿಗೆ ಆದರೆ ನಾವು ಪೌಡರ್ಗೆ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಅದು ಕ್ರಿಸ್ಪಿ ಆಗಲಿ ಅಂತ ಹೇಳ್ಬಿಟ್ಟು ಬಿಸಿನಲ್ಲಿ ನಾನು ಬಾಡಿಸ್ಕೊತಾ ಇದ್ದೀನಿ. ನೋಡಿ ಈಗ ಬಾಡಿಸ್ಕೊಂಡು ಹಾಕಿದೆ. ಅದನ್ನು ಎತ್ತಿಡ್ತಾ ಇದ್ದೀನಿ ಒಂದು ಕಡೆ. ಶೇಂಗಾ ಆಯಿತು ಮತ್ತು ರೆಡ್ ಚಿಲ್ಲಿ ಆಯಿತು. ಈಗ ಹುರಿಗಡಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಫ್ರೆಂಡ್. ಹುರಿಗಡಲೆ ಹುರಿಯೋದು ಅವಶ್ಯಕತೆ ಇರಲ್ಲ, ಬಟ್ ಅದು ಕೂಡ ಸ್ವಲ್ಪ ಮೆತ್ತಗೆ ಆಗೋಗಿರುತ್ತಲ್ವ ಗಾಳಿಗೆಲ್ಲ ಸೋಕಿ. ಹಾಗಾಗಿ ಸ್ವಲ್ಪ ಅದು ಕ್ರಿಸ್ಪಿ ಆಗಲಿಕ್ಕೆ, ಮತ್ತು ಪೌಡರ್ ಕೂಡ ನಾವು 15ರಿಂದ 20 ದಿನಗಳ ಟೈಮ್ನಷ್ಟು ಡ್ಯೂರೇಷನ್ನ ಸೇವ್ ಮಾಡಬಹುದು ಆ ಪೌಡರ್ನ. ಹಾಗಾಗಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಸ್ವಲ್ಪ ಹದಕ್ಕೆ ಹುರ್ಕೊಂಡ್ರೆ ಪೌಡರ್ ಕೂಡ ಸ್ವಲ್ಪ ಹೆಚ್ಚಿನ ಡ್ಯೂರೇಷನ್ವರೆಗೂ ನಾವು ಇಟ್ಕೊಂಡು ಯೂಸ್ ಮಾಡಬಹುದು. ನೋಡಿ ಈ ರೀತಿಯಾಗಿ ನಾನು ಹುರಿಗಡಲೆ ಎಲ್ಲ ಹುರ್ಕೊಂಡಿದ್ದೇನೆ. ಈಗ ಫೈನಲಿ ಮತ್ತು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಫಾರ್ ದಿಸ್ ಪೌಡರ್ ಅದು ಹುಚ್ಚೆಳ್ಳು. ಅದನ್ನು ಹುರ್ಕೋತಾ ಇದ್ದೀನಿ. ಇದು ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ಇಲ್ಲಾಂದರೆ ಸೀದು ಹೋಗ್ಬಿಡತ್ತೆ. ಹಾಗಾಗಿ ಬಾಣಲಿ ಕೂಡ ಕಾದಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ನೋಡ್ತಾ ಇದ್ದೀರಲ್ವಾ, ಅದು ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಕೈ ಆಡಿಸ್ತಾನೆ ಇದ್ದರೆ ನಮಗೆ ಒಂದು ಹದ ಬಂದಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಸ್ವಲ್ಪ ಸಾಕು, ಯಾಕಂದರೆ ಪ್ರತಿಯೊಂದು ಪಲ್ಯಕ್ಕೂ ನಾವು ಉಪ್ಪು ಹಾಕಿ ಮಾಡೋದಲ್ವ. ಸೊ ಇದಕ್ಕೆ ಸ್ವಲ್ಪ ಉಪ್ಪಿದ್ರೆ ನಡೆಯುತ್ತೆ. ಅದಕ್ಕೂ ಇದಕ್ಕೂ ಕನ್ಸಿಸ್ಟೆನ್ಸಿ ಮ್ಯಾಚ್ ಆಗುತ್ತೆ. ಇದಕ್ಕೆ ತುಂಬ ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ನಾವು ಪ್ರತಿಯೊಂದಕ್ಕೂ ಯೂಸ್ ಮಾಡೋ ಪಲ್ಯಗಳಿಗೂ ಕೂಡ ಯಥೇಚ್ಛವಾಗಿ ಆಗಿಬಿಡುತ್ತೆ ಸಾಲ್ಟ್. ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಮತ್ತು ಇದಕ್ಕೆ ಉಪ್ಪು ಹಾಕೋದ್ರಿಂದ ಈ ಪೌಡರ್ನ ನಾವು ಸುಮಾರು ದಿನ ಸ್ಟೋರ್ ಮಾಡಿ ಇಡಬಹುದು. ನೋಡಿ ಎಲ್ಲ ಹುರ್ಕೊಂಡು ಆಗಿದ್ದಲ್ಲ. ತೊಗೊಂಡಿರೋ ಅಂಥ ಕಡಲೆ, ಓಕೆ, ಕುರೇಶನಿ ಬೀಜ ನಾವು ಹೇಳಿದ್ದು, ಅಥವಾ ಹುಚ್ಚೆಳ್ಳು, ಕಡಲೆ ಮತ್ತು ಶೇಂಗಾ, ರೆಡ್ ಚಿಲ್ಲಿ, ಕೆಂಪು ಮೆಣಸಿನಕಾಯಿ ಇಷ್ಟೆಲ್ಲ ಹುರ್ಕೊಂಡಿದ್ದೀವಲ್ಲ, ಹುರ್ಕೊಂಡಿರೋದನ್ನೆಲ್ಲ ಸ್ವಲ್ಪ ತಣ್ಣಗೆ ಆಗ್ಲಿಕ್ಕೆ ಬಿಡಬೇಕು. ಯಾಕಂದರೆ ಬಿಸಿ ಇದರಲ್ಲೇ ನಾವು ಮಿಕ್ಸಿ ಮಾಡಲಿಕ್ಕೆ ಆಗಲ್ಲ ಅಲ್ವಾ. ಹಾಗಾಗಿ ಈಗೆಲ್ಲ ತಣ್ಣಗಾಗಿದೆ ಫ್ರೆಂಡ್. ಈಗ ಮಿಕ್ಸಿ ಮಾಡಲಿಕ್ಕೆ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನುಣ್ಣಾಗಿ ನಾವು ಮಿಕ್ಸಿ ಮಾಡ್ಕೋತೀವಿ, ಯಾಕಂದರೆ ಪಲ್ಯಗಳಿಗೆಲ್ಲ ಹಾಕಿದಾಗ. ಹಾಗಾಗಿ ಶೇಂಗಾ ಅದೆಲ್ಲ ಸಿಕ್ಕರೆ ಚೆನ್ನಾಗಿ ಅನಿಸಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ನುಣ್ಣಾಗಿ ಮಿಕ್ಸಿ ಮಾಡ್ಕೊಂಡಾಗ ಹೀಗಾಗಿದೆ ಫ್ರೆಂಡ್. ನೋಡಿ ಇದು ಸ್ವಲ್ಪ ಹಾರ್ಲಿಕ್ಕೆ ಬಿಡಬೇಕು. ಸ್ವಲ್ಪ ಬಿಸಿ ಇರುತ್ತಲ್ವ ಮಿಕ್ಸಿ ಮಾಡಿದ್ಮೇಲೆ. ಆ ಪೌಡರ್ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಏರ್ ಟೈಟರ್ ಕಂಟೈನರಲ್ಲಿ ಹಾಕಿಬಿಟ್ಟು ನಾವು 15 ಡೇಸಿಂದ 30 ಡೇಸ್ವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ ನಂಗೆ ಕಮೆಂಟ್ಸ್ ಕೊಡಿ ಫ್ರೆಂಡ್. ಥ್ಯಾಂಕ್ ಯು.